Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಸಿಎಂ ಇವತ್ತು ಬೆಂಗಳೂರನ್ನ ಸುತ್ತಾ ಇದ್ದಾರೆ. 4 ಹನಿ ಮಳೆ ಬಂದುಬಿಟ್ರೆ ಬೆಂಗಳೂರಲ್ಲಿ ಹೆಂಗಾಗುತ್ತೆ ಸ್ಥಿತಿ ಅಧ್ವಾನ ಆಗುತ್ತೆ ನಾವು ನೀವು ನೋಡಿದ್ದೀವಿ. ಯಾಕಂದರೆ ಎರಡ ಸಂಗತಿಗಳು. ಕಳೆದ ಬಾರಿ DCM ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಉತ್ಸಾಹದಿಂದ ಓಡಾಡಿದರು. ಅಲ್ಲಿ ನಾವು ನೀರು ಹೋಗಕ್ಕೆ ಆ ವ್ಯವಸ್ಥೆ ಮಾಡ್ತೀವಿ ಈ ವ್ಯವಸ್ಥೆ ಮಾಡ್ತೀವಿ ಎಲ್ಲ ಆಶ್ವಾಸನೆಗಳನ್ನು ಕೊಟ್ಟಿದ್ದರು. ಆದರೆ ಬೆಂಗಳೂರಿನ ಸಮಸ್ಯೆಗಳಿಗೆ ಅಷ್ಟು ಸುಲಭವಾಗಿ ಪರಿಹಾರ ಸಿಗಲ್ಲ, ಗೊತ್ತಿರುವಂಥ ಸಂಗತಿ. ಇವತ್ತು KSRTC ಬಸ್ನಲ್ಲಿ BMTC ಬಸ್ನಲ್ಲಿ ಮುಖ್ಯಮಂತ್ರಿಗಳು ಮತ್ತು DCM ಬೆಂಗಳೂರನ್ನ ಸುತ್ತಾ ಇದ್ದಾರೆ. ಸಿಟಿ ರೌಂಡ್ ಹೊಡಿತಾ ಇದ್ದಾರೆ. ಮಳೆ ಹಾನಿ ಪ್ರದೇಶಗಳಿಗೆ ಅವರು ಭೇಟಿ ಕೊಟ್ಟಿದ್ದಾರೆ. ನಾಯಂಡಹಳ್ಳಿಯ ದೃಶ್ಯ ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ನಾವು ನೋಡ್ತಾ ಇದ್ದೀವಿ ಬೆಂಗಳೂರಿನ ನಾಯಂಡಹಳ್ಳಿ ದೃಶ್ಯಾವಳಿಗಳು. ಮೈಸೂರು ರೋಡ್ನಲ್ಲಿ ಬರುವಂಥ ನಾಯಂಡಹಳ್ಳಿ, ಅಲ್ಲಿ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿರುವಂಥ ಸಂದರ್ಭ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಅವರ ಸಲಹೆಗಾರರಾಗಿರುವಂಥ ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜ್ ಕೂಡ ಇದರ ನಾವು ನೋಡ್ತಾ ಇದ್ದೀವಿ. ಜಯನಗರದ ದೃಶ್ಯಾವಳಿಗಳು ಮತ್ತು ನಾಯಂಡಹಳ್ಳಿಯ ದೃಶ್ಯಾವಳಿಗಳು ಎರಡನ್ನೂ ಕೂಡ ನಾವು ತೋರಿಸ್ತಾ ಇದ್ದೀವಿ. ಸಚಿವ ರಾಮಲಿಂಗಾರೆಡ್ಡಿಯವರು ಕೂಡ ಜೊತೆಗಿದ್ದಾರೆ. ಬೆಂಗಳೂರನ್ನ ಚೆನ್ನಾಗಿ ಬಲ್ಲಂಥವರು ರಾಮಲಿಂಗಾರೆಡ್ಡಿಯವರು. ಇದಕ್ಕೇನು ಪರಿಹಾರ ಹುಡುಕ್ತಾರೆ ನೋಡಬೇಕು. ಪ್ರತಿ ವರ್ಷ ಮಳೆ ಬೀಳುತ್ತೆ, ಪ್ರತಿ ವರ್ಷ ಹಿಂಗೆ ಸುತ್ತಾಡೋದು, ಪ್ರತಿ ವರ್ಷ ಉದ್ದುದ್ದ ಘೋಷಣೆ ಮಾಡೋದು, ತಿರ್ಗಾ ಸುಮ್ಮನೆ ಹಾಗೆ ಇದ್ದರೆ ಯಾವುದೂ ವರ್ಕೌಟ್ ಆಗಲ್ಲ ಇದು. ಜಯನಗರದ ಶಾಸಕರನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸ್ಥಳೀಯ ಶಾಸಕರ ಜೊತೆಗೆ ಬೆಂಗಳೂರನ್ನ ಸುತ್ತಾ ಇದ್ದಾರೆ CM ಮತ್ತು DCM. ಸಾಲು ಸಾಲು ಸಿಟಿ ರೌಂಡ್ಸ್ ಬಹಳಷ್ಟು ಕಡೆ ಹೋಗ್ತಾ ಇದ್ದಾರೆ. ನಿನ್ನೆನೂ ಕೂಡ ಮಳೆ ಹಾನಿ ಪ್ರದೇಶಕ್ಕೆ ಹೋಗಿದ್ರು. ಮೊನ್ನೆ CM ಯಲಹಂಕದಲ್ಲಿ ಪರಿಶೀಲನೆ ಮಾಡಿದರು. ಇವತ್ತು ಬೇರೆ ಬೇರೆ ಭಾಗದಲ್ಲಿ ನಾಯಂಡಹಳ್ಳಿ, ಮೈಸೂರು ರಸ್ತೆ ಈ ಭಾಗದಲ್ಲಿ ಸುತ್ತಾ ಇದ್ದಾರೆ. ಎಲ್ಲ ಅಧಿಕಾರಿಗಳು ಕೂಡ ಜೊತೆಗಿರಬೇಕು. ಎಲ್ಲ ಅಧಿಕಾರಿಗಳ ಜೊತೆಗೆ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ, ಗ್ರೌಂಡ್ ರಿಪೋರ್ಟನ್ನು ಪಡಿತಾ ಇದ್ದಾರೆ. ಬರೀ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಜ್, ನಾನು ಹೇಳ್ತಾ ಇದ್ದೆ, ಹಿಂದೂ ಕೂಡ ಅಂದರೆ ಕಳೆದ ಬಾರಿಯೂ ಕೂಡ ಇದೇ ರೀತಿ CM DCM ಸಾಕಷ್ಟು ಸುತ್ತಾಡಿದ್ರು. DCM ಅಂತೂ ಉದ್ದುದ್ದ ಭರವಸೆ ಕೊಟ್ಟಿದ್ದರು, ನಾನು ಒಂದಷ್ಟು ಏನಾದರೂ ಪ್ರಯತ್ನ ಮಾಡ್ತೀನಿ ಅಂತ. ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ಬೆಂಗಳೂರಲ್ಲಿರುವಂಥ ಸಮಸ್ಯೆಗಳಿದೆಯಲ್ಲ, ಆ ಸಮಸ್ಯೆಗಳಿಗೆ ಒಂದು ವರ್ಷದಲ್ಲಿ ಎಲ್ಲ ಪರಿಹಾರ ಸಿಗುತ್ತೆ ಅಂತ ನಾವು ಕನಸು ಮನಸ್ಸಲ್ಲಿ ಅಂದ್ಕೊಳ್ಳೋಕೆ ಸಾಧ್ಯ ಇಲ್ಲ. ಜೊತೆಗೆ ಏನು ಅಂದರೆ ಈ ಬೆಂಗಳೂರು ಹೆಂಗೆ ಅಂತಂದರೆ 4 ಹನಿ ಮಳೆ ಬಿತ್ತು ಅಂದರೆ ಅದರ ಯೋಗ್ಯತೆ ಏನು ಅನ್ನೋದು ಜಗಜ್ಜಾಹೀರಾಗಿಬಿಡುತ್ತೆ. ಇವತ್ತು ಕೂಡ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸುತ್ತಾಡ್ತಾ ಇದ್ದಾರೆ. ಯಾವ್ಯಾವ ಕಡೆಗೆ ಭೇಟಿ ಕೊಟ್ಟಿದ್ದಾರೆ, ಏನೇನು ಕಂಡಿದ್ದಾರೆ, ಏನಾದರೂ ಪರಿಹಾರವನ್ನು ಹುಡುಕುವಂಥ ಪ್ರಯತ್ನಗಳಾಗ್ತಾ ಇದೆಯಾ ಶಿವರಾಜ್? ರಂಗನಾಥ್, ಖಂಡಿತವಾಗ್ಲೂ ಮಳೆ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಯಾರೇ CM ಇದ್ರೂ ಕೂಡ ಈ ರೀತಿಯಾಗಿ ರೌಂಡ್ಸ್ ಹೊಡಿತಾರೆ, ಆಮೇಲೆ ಮರ್ತೋಗ್ತಾರೆ. ಯಾಕಂದರೆ ಯಾವುದೇ ಸೂಕ್ತ ಪರಿಹಾರ ಇದುವರೆಗೂ ಕೂಡ ಪರ್ಮನೆಂಟಾಗಿ ಅಂದರೆ ಶಾಶ್ವತವಾಗಿ ಇನ್ನೂ ಕೂಡ ಮಾಡಿಲ್ಲ. ಪ್ರಮುಖವಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ನೀವು ಹೇಳಿದಾಗೆ 4 ಹನಿ ಬಂದರೆ ಸಾಕು, ಕಂಪ್ಲೀಟಾಗಿ ರೋಡ್ಗಳೇ ಕೆರೆಗಳಂತ ಆಗ್ತವೆ. ಬೆಂಗಳೂರಿನ ಸದ್ಯದ ಪರಿಸ್ಥಿತಿ ಆ ಮಟ್ಟಕ್ಕಿದೆ. ಇವತ್ತು ಕೂಡ CM ಸಿದ್ದರಾಮಯ್ಯ ಅವರು ಗ್ರೌಂಡ್ ರಿಪೋರ್ಟ್ ತಿಳ್ಕೊಳ್ಳೋಕ್ಕೆ ಅವರೇ ಖುದ್ದು ಫೀಲ್ಡ್ಗಿಳಿದಿದ್ದಾರೆ. ಎಲ್ಲ ಕಡೆ ರೌಂಡ್ಸ್ ಆಗ್ತಾ ಇದ್ದಾರೆ. ಈಗಾಗಲೇ ಗಾಳಿ ಆಂಜನೇಯ ಸ್ವಾಮಿ, ನಾಯಂಡಹಳ್ಳಿ ಜಂಕ್ಷನ್, ಸಿಲ್ಕ್ ಬೋರ್ಡ್ ಜಂಕ್ಷನ್, ಅಗರಾಲೈಕ್ ಹೀಗೆ ಎಲ್ಲ ಕಡೆ ಒಂದು ರೌಂಡ್ಸ್ ಹೊಡೆದು ಅಲ್ಲಿನ ವಸ್ತುಸ್ಥಿತಿ, ಪ್ರಮುಖವಾಗಿ ರಾಜಕಾಲುವೆಗಳ ಕಾಮಗಾರಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸ್ಟ್ರಾಮ್ ವಾಟರ್ ಡ್ರೈನ್ ಯಾವ ರೀತಿಯಾಗಿ ವರ್ಕ್ ನಡೀತಾ ಇದ್ದಾರೆ. ಈಗ ಪ್ರಮುಖವಾಗಿರುವಂಥದ್ದೇ ಸ್ಟ್ರಾಮ್ ವಾಟರ್ ಡ್ರೈನ್ ಸಿಲ್ಟನ್ನು ಸರಿಯಾಗಿ ತೆಗೆದಿಲ್ಲ, ಸರಿಯಾಗಿ ರಾಜಕಾಲುವೆಗಳ ಕನೆಕ್ಟಿವಿಟಿ ಇಲ್ಲ. ಹೀಗಾಗಿ ಬೆಂಗಳೂರಿನಲ್ಲಿ ಅಲ್ಲಲ್ಲೇ ನೀರು ನಿಂತು ಮನೆಗಳಿಗೆ ನೀರು ನುಗ್ಗುತ್ತೆ, ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುತ್ತೆ. ಆ ಒಂದು ಅವಾಂತರದ ಕಾರಣದಿಂದಾಗಿ ಖುದ್ದು ಇವತ್ತು CM ಸಿದ್ದರಾಮಯ್ಯ ಅವರೇನೋ ಫೀಲ್ಡ್ಗಿಳಿದಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಇದು ಸರಿಪಡಿಸ್ತಾರೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಂಥದ್ದು. ಇನ್ನೊಂದು, ನಾವೆಲ್ಲರೂ ಗಮನಿಸಿರುವುದಾಗೆ ಕಳೆದ 5-6 ವರ್ಷಗಳಿಂದಲೂ ಬೆಳ್ಳಂದೂರು ಕೆರೆ ಏನಿದೆ, ಅದು ಕೂಡ ಬೆಳ್ಳಂದೂರು ಕೆರೆ ಇದುವರೆಗೂ ಕೂಡ ಅದನ್ನು ನಿರ್ವಹಣೆ ಮಾಡೋದಲ್ಲಿ BDA ಇರ್ಬೋದು, BBMP ಆಗಿರ್ಬೋದು ಸಂಪೂರ್ಣವಾಗಿ ವಿಫಲವಾಗಿದೆ. ನಾನಿವತ್ತು ಬೆಳ್ಳಂದೂರು ಕೆರೆ ಕೋಡಿಯಲ್ಲಿದ್ದೀನಿ. ಇಲ್ಲಿಗೂ ಕೂಡ CM ಸಿದ್ದರಾಮಯ್ಯ ಅವರು ಬರ್ತಾರೆ. ನಿಮಗೆ ವಸ್ತುಸ್ಥಿತಿಯನ್ನು ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಬೆಳ್ಳಂದೂರು ಕೋಡಿಯಲ್ಲಿ ಈಗಲೂ ಕೂಡ ಆ ಒಂದು ಕಲುಷಿತ ನೀರು ಯಾವ ಮಟ್ಟಿಗೆ ಇದೆ ಅಂತ. ಇನ್ನೂ ಕೂಡ ಸಿಲ್ಟನ್ನು ಕೂಡ ಸರಿಯಾಗಿ ತೆಗೆದಿಲ್ಲ, ಧೂಳು ಸಿಕ್ಕಾಪಟ್ಟೆ ಇದೆ. ಈ ಭಾಗದ ಜನರಿಗಂತೂ ನಾನಾ ರೀತಿಯ ರೋಗಗಳು ಬರ್ತಾ ಇದೆ ಅಂತ ಆರೋಪಿಸ್ತಾ ಇದ್ದಾರೆ.
BDA ಇದಕ್ಕೆ ಸುಮಾರು 500ರಿಂದ 600 ಕೋಟಿಯಷ್ಟು ಈಗಾಗಲೇ ಖರ್ಚು ಮಾಡಿದೆ. 2018ರಿಂದಲೂ ಕೂಡ ಇಲ್ಲಿ ಸಿಲ್ಟನ್ನು ತೆಗಿತಾ ಇದೆ, ಅಲ್ಲಿ ನೊರೆ ಉಗ್ತಾ ಇತ್ತು, ಅದನ್ನು ಏನು ಹೋಗ್ಲಾಡಿಸುವಂಥ ಕೆಲಸ ಮಾಡ್ತಾಯಿದೆ. ಇನ್ನೂ ಕೂಡ ಕೆರೆ ಶುದ್ಧೀಕರಣವಾಗ್ತಿಲ್ಲ, ಕೆರೆಯಲ್ಲಿ ನೀರು ಶುದ್ಧೀಕರಣವಾದ ನೀರಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ BDA ಇರ್ಬೋದು, BBMP ಇರ್ಬೋದು, ಅಧಿಕಾರಿಗಳು CM ಅಥವಾ ಸಚಿವರು ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ JCBಗಳನ್ನು ಕರೆಸಿ ಹಿಟಾಚಿಗಳನ್ನು ಕೆಳಿಸಿ ಅದನ್ನು ಸಿಲ್ಟನ್ನು ತೆಗೆಸುವಂಥ ಕೆಲಸ ಮಾಡ್ತೇವೆ ವಿನಃ ಮತ್ತೆ ಅದೇ ಯಥಾವತ್ತಾಗಿ ಮರೆತು ಹೋಗ್ತಾರೆ. ಇದಕ್ಕೆ ಶಾಶ್ವತ ಪರಿಹಾರ ಅನ್ನೋದನ್ನು ಕೂಡ CM ಸಿದ್ದರಾಮಯ್ಯ ಇರ್ಬೋದು, DCM ನಗರಾಭಿವೃದ್ಧಿ ಸಚಿವರು DK ಶಿವಕುಮಾರ್ ಇರ್ಬೋದು, ಇವರು ಕೂಡ ಈ ಬಾರಿ ಎಚ್ಚೆತ್ತುಕೊಂಡು ಅಧಿಕಾರಿಗಳಿಗೆ, ಅದರಲ್ಲೂ ಪ್ರಮುಖವಾಗಿ BBMP ಮತ್ತು BDA BWSSB ಅಧಿಕಾರಿಗಳೇನಿದ್ರೆ ಅವರಿಗೆ ಖಡಕ್ ಸೂಚನೆಯನ್ನು ಕೊಡಬೇಕಾಗುತ್ತೆ. ಕೇವಲ ಈಗ ರೌಂಡ್ಸ್ ಹೊಡೆದು ಅಲ್ಲಿ ಯಾವ ರೀತಿ ಇದೆ ಅಂತ ವಸ್ತುತಿ ತಿಳಿದುಕೊಳ್ಳೋದು ಮಾತ್ರವಲ್ಲ, ಅದನ್ನು ಕೂಡಲೇ ಸರಿಪಡಿಸಬೇಕು. ಎಲ್ಲೆಲ್ಲಿ ಬೆಂಗಳೂರಲ್ಲಿ ಸುಮಾರು 170ಕ್ಕೂ ಹೆಚ್ಚು ತಗ್ಗು ಪ್ರದೇಶಗಳಿವೆ, ಅಲ್ಲಿ ಪ್ರವಾಹ ಉಕ್ಕುತ್ತೆ ಅಂತ ಈಗಾಗಲೇ BBMP ಅವರೇ ಸ್ವತಃ ಅಧಿಕಾರಿಗಳು ಹೇಳಿದ್ದಾರೆ. ಅಂತಹ ಜಾಗಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಶಾಶ್ವತ ಪರಿಹಾರ ಅಂತ ಕಂಡುಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಯಲಹಂಕ ಭಾಗದಲ್ಲಿ ನಾವು ಕಳೆದ 4 ದಿನಗಳ ಹಿಂದಷ್ಟೇ ನೋಡಿದ್ವಿ, ಅಲ್ಲಿನ ಜನರ ಪರಿಸ್ಥಿತಿ ಯಾವ ರೀತಿ ಇತ್ತು, ಮಳೆ ನೀರು ಏನೆಲ್ಲ ವಿಲ್ಲಾಗಳ ಬಳಿ ಅವಾಂತರವಾಗಿತ್ತು ಅನ್ನೋದನ್ನು ನೋಡಿದ್ವಿ. ಅದೇ ರೀತಿಯಾಗಿ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲೂ ಆಗ್ತಾ ಇದೆ. ಅದನ್ನು ಸರಿಪಡಿಸುವಂಥ ಕೆಲಸ CM ಹಾಗೂ DCM ಇಬ್ಬರು ಮಾಡಬೇಕಾಗುತ್ತೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನಾವು ಕೆರೆಕಟ್ಟೆಗಳನ್ನು ಎಷ್ಟರ ಮಟ್ಟಿಗೆ ರಕ್ಷಣೆ ಮಾಡಿದ್ದೀವಿ ಅದು ಜಗತ್ತಿಗೆ ಗೊತ್ತಿರುವಂಥ ಸಂಗತಿ. ನೋಡಿ, ಈ KR ಮಾರ್ಕೆಟ್ ಇದೆಯಲ್ಲ, ಅದಕ್ಕೆ ಸಿದ್ದಿ ಕಟ್ಟೆ ಅಂತ ಕರೀತಾ ಇದ್ರು, ಭಾಳ ದೊಡ್ಡ ಕೆರೆ ಅದನ್ನು ನಾವು ಯಶಸ್ವಿಯಾಗಿ ಮುಚ್ಚಿಬಿಟ್ಟಿವಿ ಬಿಡಿ, ಅದನ್ನು ಪ್ರಶ್ನೆ ಬೇರೆ. ಜೊತೆಗೆ ಏನು ಅಂದರೆ, ನಾವು ಈ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಮಾಡಿದ್ದೀವಲ್ಲ, ಭಾಳ ಬ್ಯೂಟಿಫುಲ್ ಬಸ್ ನಿಲ್ದಾಣ, ಅದು ಕೂಡ ಕೆರೆನೇ. ಅಂದರೆ ಕೆರೆಗಳನ್ನು ನುಂಗಿ ನೀರು ಕುಡಿಯೋದ್ರಲ್ಲಿ ನಿಸ್ಸೀಮರು ನಾವು. ಇಲ್ಲಿ ಬೆಂಗಳೂರಿನಲ್ಲಿ ಯಾವ್ಯಾವ ಕ್ರೀಡಾಂಗಣಗಳಿದಾವಲ್ಲ, ನೀವು ದೊಡ್ಡ ದೊಡ್ಡ ಕ್ರೀಡಾಂಗಣಗಳನ್ನ ತಗೊಳ್ಳಿ, ಅವೆಲ್ಲವೂ ಕೂಡ ಕೆರೆಗಳು. ಪಾಪ ಏನು ಪಾಪ ಮಾಡಿದ್ವೋ ಜನಗಳಿಗೆ. ಏನು ಅಂದರೆ, ಈ ಜೀವಜಲಕ್ಕೆ ನಾವು ಕಲ್ಲೆಸಿತೀವಿ ಅಂತ ಗೊತ್ತಿರಲ್ಲ ನೋಡಿ, ಸಮಸ್ಯೆ ಬರುವಂಥದ್ದು ಅದು. ಯಡಿಯೂರು ಕೆರೆ ಇದೆಯಲ್ಲ, ಯಡಿಯೂರು ಕೆರೆಯಲ್ಲಿ ಈ ನಾಟ್ಯರಾಣಿ ಶಾಂತಲ ಆಕೆ ಬಂದು ಈಜ್ತಾ ಇದ್ಲಂತೆ. ಅಂದರೆ ಅಷ್ಟು ಅದ್ಭುತವಾದಂಥ ಕೊಳದ ರೀತಿಯಲ್ಲಿ ಇತ್ತಂತೆ. ಈಗ ಕೊಳೆಯಾಗಿದೆ ಅದು. ಇನ್ನು ಕೆಲವೊಂದು ಕೆರೆಗಳು ದೇವರೇ ಕಾಪಾಡಬೇಕು ಬಿಡಿ, ಅಂಥ ಒಂದು ಸ್ಥಿತಿ ಇದೆ. ಸೊ ಈ ಕೆರೆಕಟ್ಟೆಗಳನ್ನೆಲ್ಲ ನಾವು ನುಂಗಿ ನೀರು ಕುಡಿದು ರಾಜ ಕಾಲುವೆನೆಲ್ಲ ಮುಚ್ಚಿ ಅದೇನು ದುರದೃಷ್ಟ ಮಾಡಿದ್ನೇನೋ ಗಾಳಿ ಆಂಜನೇಯ ಸ್ವಾಮಿ. ಹಿಂದೆ ಜಸ್ಟೊಂದು 40-50 ವರ್ಷದ ಹಿಂದೆ ಅಲ್ಲಿ ವೃಷಭಾವತಿನಲ್ಲಿ ಮಿಂದು ಅದೇ ನೀರನ್ನು ತಗೊಂಬಂದು ಆಂಜನೇಯಂಗೆ ಅಭಿಷೇಕ ಮಾಡ್ತಾಯಿದ್ರಂತೆ. ಈಗ ಮೂಗು ಮುಚ್ಕೊಂಡು ನಿಂತ್ಕೋಬೇಕು ಅವನು, ಅಂಥ ಸ್ಥಿತಿ. ನಮ್ಮ ದರಿದ್ರ ಮನಸ್ಥಿತಿಗೆ ಒಂದು ಎಕ್ಸಾಂಪಲ್ ಇದು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.